ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಈ ಸಂಚಿಕೆಯಲ್ಲಿ ಓಂ ಸ್ಥಾಣವೇ ನಮಃ ಅಂತಕ್ಕಂಥದ್ದು ಶಿವಸಹಸ್ರನಾಮದಲ್ಲಿ ಬರ್ತಕ್ಕಂಥ ಒಂದು ನಾಮ, ಒಂದು ಹೆಸರು. ಸ್ಥಾಣವೇ ಅಂತಕ್ಕಂಥದ್ದು. ಸ್ಥಾಣವೇ ಅಂದರೆ ಜಗತ್ತಿನ ಅಕ್ಷವಾಗಿರುವವನು, ಸ್ಥಾಣ ಅಂದರೆ ಅಂತಕ್ಕಂಥದ್ದು. ಸ್ಥಿರವಾಗಿ ನಿಲ್ಲುವವನು, ಅಚಲವಾದ ಕೇಂದ್ರ ಅಂತಕ್ಕಂಥದ್ದರ ಅರ್ಥ. ಅಂದರೆ ಸ್ಥಾಣವೇ ನಮಃ, ಜಗತ್ತಿನ ಮಧ್ಯದಲ್ಲಿ ಅಚಲವಾಗಿ ನಿಂತಿರುವ ಪರಮಾತ್ಮನಿಗೆ ನಮಸ್ಕಾರ. ಇಲ್ಲಿ ಆಕ್ಸೆಸ್, ಅಕ್ಷ ಅಂದರೆ ಆಕ್ಸೆಸ್, ಎಲ್ಲ ಚಲನೆಗಳ ಮಧ್ಯದಲ್ಲಿರುವ ಸ್ಥಿರ ಕೇಂದ್ರ, ಎಲ್ಲ ಬದಲಾವಣೆಗಳಾಚೆ ಇರುವ ಸತ್ಯ, ಕಾಲ ದೇಶ ಕಾರಣಗಳಿಗಿಂತ ಮೀರಿದ ಆತ್ಮತತ್ವ ಅನ್ನುವ ರೀತಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಸ್ಥಾಣವೇ ನಮಃ ಅಂತಕ್ಕಂಥದ್ದು. ಇನ್ನು ನಮ್ಮ ಜೀವನದಕ್ಕೆ ಬಂದರೆ ದೇಹ ಬದಲಾಗುತ್ತದೆ, ಮನಸ್ಸು ಬದಲಾಗುತ್ತೆ, ಪರಿಸ್ಥಿತಿ ಬದಲಾಗುತ್ತೆ, ಸಂಬಂಧಗಳು ಬದಲಾಗ್ತವೆ, ಎಲ್ಲವೂ ಬದಲಾಗುತ್ತೆ. ಆದರೆ ಒಂದು ಮಾತ್ರ ಎಂದಿಗೂ ಬದಲಾಗುವುದಿಲ್ಲ, ಅದು ನಾನು ಇದ್ದೇನೆ ಎಂಬ ಒಂದು ಮೂಲ ಜಾಗೃತಿ. ವೇದಾಂತದಲ್ಲಿ ಇದನ್ನೇ ಸಾಕ್ಷಿ ಚೈತನ್ಯ ಅನ್ನುತ್ತಾರೆ. ಶಿವತತ್ವದಲ್ಲಿ ಅದನ್ನೇ ಸ್ಥಾಣು ಅಂತ ಕರೆಯಬಹುದು, ಸ್ಥಾಣು ಅಂತ ಕರೀತಾರೆ ಅಂತಲೂ ಹೇಳಬೇಕು. ಸೊ ಅಂದರೆ ಶಿವನು ಚಲಿಸುವ ಜಗತ್ತಿನೊಳಗಿನ ಅಚಲ ಸತ್ಯ. ಅವನು ನಾಟಕದ ವೇದಿಕೆಯಂತೆ, ಪಾತ್ರಗಳು ಬದಲಾಗುತ್ತವೆ, ಎಲ್ಲವೂ ಬದಲಾಗುತ್ತವೆ, ಅದರ ವೇದಿಕೆ ಆಗೋದಿಲ್ಲ. ಸ್ಥಾಣವೇ ನಮಃ, ಬದಲಾವಣೆಗಳ ಮಧ್ಯೆ ಬದಲಾಗದ ಆತ್ಮಸ್ವರೂಪನಿಗೆ ನಮಸ್ಕಾರ ಅಂತಕ್ಕಂಥದ್ದು. ಭಾರತೀಯ ಪರಂಪರೆಯಲ್ಲಿ ಶಿವಲಿಂಗವನ್ನು ಕಾಣ್ತೇವೆ ನಾವು. ಆ ಲಿಂಗದ ಅರ್ಥವೇ ಸ್ಥಿರ ಅಕ್ಷ, ಕಾಸ್ಮಿಕ್ ಪಿಲ್ಲರ್ ಅಂತಾರಲ್ಲ, ಆ ರೀತಿಯಲ್ಲಿ. ಪುರಾಣಗಳಲ್ಲಿ ಕೂಡ ಶಿವನನ್ನು ಸ್ತಂಭ ರೂಪ, ಜ್ಯೋತಿರ್ಲಿಂಗ, ಅನಾದಿ ಅನಂತ ಸ್ತಂಭ ಅನ್ನುವ ರೀತಿಯಲ್ಲಿ ವರ್ಣಿಸಲಾಗಿದೆ ಪುರಾಣದಲ್ಲಿ. ಜಗತ್ತು ಹೊರಬಂದು ಮತ್ತೆ ಲಯವಾಗುವ ಮೂಲ ಕೇಂದ್ರ ಶಿವ. ಅವನು ಸೃಷ್ಟಿಯ ಕಂಬ ಅಂತ ಹೇಳ್ಬೋದು. ಇನ್ನು ಸೈಕಲಾಜಿಕಲ್, ಮಾನಸಿಕ ಅರ್ಥ ತಗೊಳ್ಳೋದಾದರೆ, ಯೋಚನೆ ಬರುತ್ತೆ, ಭಾವನೆ ಬರುತ್ತೆ, ನೆನಪು ಬರುತ್ತೆ, ಭಯ ಬರುತ್ತೆ, ಇವೆಲ್ಲವನ್ನೂ ನೋಡುತ್ತಿರುವ ನಾನು ಅಂತಕ್ಕಂಥ ಒಂದೊಂದಿದೆಯಲ್ಲ, ಅದು ಮಾತ್ರ ಸ್ಥಿರ. ಅದೇ ನಿನ್ನೊಳಗಿನ ಶಿವ, ಅದೇ ಸ್ಥಾಣು. ಹೀಗಾಗಿ ಸ್ಥಾಣವೇ ನಮಃ ಅಂದರೆ ನನ್ನೊಳಗಿನ ಸ್ಥಿರ ಆತ್ಮಚೈತನ್ಯಕ್ಕೆ ನಮಸ್ಕಾರ ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಓಂ ಸ್ಥಾಣವೇ ನಮಃ ಅನ್ನಕ್ಕಂಥ ಒಂದು ಪದದ, ಶಿವಸಹಸ್ರನಾಮದ ಪದದ ಅರ್ಥವನ್ನು ಇಲ್ಲಿ ತಿಳಿಸಿದ್ದೇವೆ. ಇನ್ನು ಮುಂದಕ್ಕೆ ನಮ್ಮ ಚಾನಲ್ನ ವೀಕ್ಷಿಸಿ ಎಲ್ಲ ಸಹಸ್ರನಾಮಗಳು, ಶಿವಸಹಸ್ರನಾಮದ ಅರ್ಥವನ್ನು ಸವಿವರವಾಗಿ ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ನಮೂದಿಸಿ ಅಂತ ಕೇಳ್ಕೊಳ್ತಾ, ನಮಸ್ಕಾರ ವೀಕ್ಷಕರೇ.